ನಾಡಗೀತೆಯಲ್ಲೂ ಕೂಡ ಭಾರತ ಜನನೀಯ ತನುಜಾತೆ, ಭಾರತ ಜನನೀಯ ತನುಜಾತಿಯನ್ನ ಆರಾಧಿಸ್ಲಿಕ್ಕೆ ಒಪ್ಪಿಗೆ ಇರೋರಿಗೆ ಭಾರತಾಂಬೆಯನ್ನು ದುರ್ಗೆ ಸ್ವರೂಪದಲ್ಲಿ ಒಪ್ಪಿಗೆ ಆಗ್ತಾರೆ. ಒಂದು ವಿಷಯ ನೋಡಿ, ನಾವು ಏನಂದ್ರೆ ಎಲ್ಲರೂ ಅವರವರಿಗೆ ಇಷ್ಟಪಡುವಂತಹ ರೀತಿಯಲ್ಲಿ ಅವರು ಗೌರವಿಸಬೇಕಾಗಿರುವ ದೇವತೆಗಳನ್ನ ಅವರು ಗೌರವಿಸುವುದರಲ್ಲಿ ನಮ್ಗೇನೋ ತೊಂದರೆ ಇಲ್ಲ. ನೀವು ದೇವತೆಗಳನ್ನ ಪೂಜೆ ಮಾಡ್ಕೊಳ್ಳಿ, ಇಲ್ಲ ಅನೇಕ ದೇವರನ್ನ ಆರಾಧನೆ ಮಾಡ್ಕೊಳ್ಳಿ, ಅದರಲ್ಲಿ ನಾವೇನು ಬಂದ್ಬಿಟ್ಟು ನೂಸ್ಕೊಂಡು ನೀವು ಏನಕ್ಕೆ ಇದೆಲ್ಲ ಮಾಡ್ತೀರಾ ಅಂತ ನಾವು ಕೇಳಕ್ ಹೋಗೋದಿಲ್ಲ. ಸೊ ಹಾಗಾಗಿ ನಮ್ಮನ್ನ ಬಲವಂತಪಡಿಸಿ ನೀವು ಕೂಡ ಅದನ್ನ ಗೌರವಿಸಬೇಕು ಅಂತ ಹೇಳುವಾಗ ನಾವು ಹೇಳ್ಕೊಳ್ತೀವಿ, ನೋಡಪ್ಪ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹಂಗಿಲ್ಲ ಅಲ್ವಾ, ಆರ್ಟಿಕಲ್ 25 ಹಂಗೆ ಹೇಳ್ತಿಲ್ಲಲ್ವಾ, ಅದೇನು ಆರ್ಟಿಕಲ್ 19(1)A ನಲ್ಲಿ ಕೂಡ ಹಂಗಿಲ್ಲ. ಮತ್ತೆ ಜುಡಿಷಿಯಲ್ ಪ್ರೆಸಿಡೆಂಟ್ ಕೊಟ್ಟಿಲ್ಲ ಇದೆ, ಜುಡಿಷಿಯಲ್ ಪ್ರೆಸಿಡೆಂಟ್ ಅದು ನೋಡ್ತೀನಿ, ಹಾಗಾಗಿ ಇದು ಬರೀ ಮುಸಲ್ಮಾನರನ್ನ ಮಾತ್ರ ಪ್ರಶ್ನೆ ಎಬ್ಬಿಸುವ ವಿಷಯ ಅಲ್ಲ, ಇದು ಲಿಂಗಾಯತರು ಕ್ರೈಸ್ತರು ಪ್ರಶ್ನೆ ಮಾಡ್ತಾರೆ, ಯಹೂದಿಗಳು ಪ್ರಶ್ನೆ ಮಾಡ್ತಾರೆ. ಗಿರಿಧರ್ ಸರ್, ಕಡ್ಡಾಯ ಮಾಡಿ ಬಲವಂತವಾಗಿ ರಾಷ್ಟ್ರಭಕ್ತಿಯನ್ನ ಅಥವಾ ಭಾರತದ ಕಡೆಗೆ ದೈವಿ ಸ್ವರೂಪದಲ್ಲಿ ಆರಾಧನೆಯ ಭಾವವನ್ನ ಮೂಡಿಸುವ ಅವಶ್ಯಕತೆ ಏನಿದೆ ಇವ್ರ ಪ್ರಕಾರ? ಕಡ್ಡಾಯವಾಗಿ ಮಾಡ್ತಾ ಇಲ್ಲ, ಇಟ್ ಇಸ್ ನಾರ್ಮಲ್ ಫ್ಲೋ. ಈ ದೇಶದ ಒಂದು ಹಾಡು ಯಾವುದು, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಚಾಪೇಕರ್ ಬ್ರದರ್ಸ್, ಅಶ್ವಾಕುಲ್ಲಾ, ಕುದಿರಾಮ್ ಬೋಸ್, ಮದನ್ ಲಾಲ್ ಡಿಂಗ್ರಾ ನೇಣಿನ ಕುಣಿಕೆಗೆ ಮುತ್ತಿಟ್ಟು 19ನೇ ವರ್ಷಕ್ಕೆ ಪ್ರಾಣ ಕೊಟ್ರಲ್ಲ, ಯಾವ ಹಾಡಿಂದ ಕೊಟ್ಟಿದ್ದು? ಒಂದೇ ಮಾತ್ರಂ ಇಂದನೇ ಕೊಟ್ಟಿದ್ದು. ಆ ಒಂದೇ ಮಾತ್ರಂ ಹಾಡಿದ್ರೆ ಈ ದೇಶದಲ್ಲಿ ಮತ್ತೊಮ್ಮೆ ದೇಶಭಕ್ತಿ ಏಳ್ಸಕ್ಕಂತ ಕೆಲಸ ಆಗ್ಬೇಕು. 150ನೇ ವರ್ಷ ಆಚರಿಸ್ತಾ ಇದೀವಿ ಅಂತ ಹೇಳಿದಾಗ ಈ ದೇಶದ 140 ಕೋಟಿ ಜನ ಹಾಡನ್ನು ಹಾಡಬೇಕು ಅನ್ನುವಂಥದ್ದು ಇದು ಯಾವುದೇ ಕಡ್ಡಾಯ ಅಲ್ಲ. ದೇಶಭಕ್ತಿ ಅನ್ನತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರಬೇಕು. ಅದನ್ನ ಅಭಿವ್ಯಕ್ತ ಪಡಿಸ್ತಕ್ಕಂಥದ್ದು ಒಂದೇ ಮಾತ್ರ. ಇದು ಕೇವಲ ಒಂದೇ ಮಾತ್ರ ಅಲ್ಲ, ವಸಾಹತುಶಾಹಿ ಕೊಲೋನಿಯಲ್ ಮೈಂಡ್ ಸೆಟ್ಟಿನ 264 ಹೆಸರು ಹೋದ್ವಾರ ತೆಗೆದಾಕಿದ್ದಾರೆ. 124 ರಸ್ತೆಗಳ ಹೆಸರು, 74 ಕಂಟೋನ್ಮೆಂಟ್. ನಿಮ್ಗೆ ಗೊತ್ತಿದೆಯಾ, ಬರೇಲಿ ಕಂಟೋನ್ಮೆಂಟ್ ನ ಯಾವುದೋ ಒಬ್ಬ ಬ್ರಿಟಿಷ್ ಹೆಸರಲ್ಲಿ ಇತ್ತು, ಇವಾಗ ನಮ್ಮದೇ ಆದ ಜನರಲ್ ತಿಮ್ಮಯ್ಯ ಹೆಸರಲ್ಲಿ ಇದೆ. ಕರೆಕ್ಟ್ ಮಾಡಕ್ಕಾಗತ್ತೆ? ಎಲ್ಲದನ್ನು ಸಮ ಮಾಡ್ತಾ ಇದ್ದಾರೆ. ರಾಜಪಥ ಕರ್ತವ್ಯ ಪಥ ಆಯ್ತು, ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆ ಬಂತು. ಕೇವಲ ಒಂದೇ ಮಾತ್ರಮಲ್ಲ, ನಾವು ಭೌತಿಕವಾದಂತಹ ಗುಲಾಮಗಿರಿಯಿಂದ ಹೊರಗೆ ಬಂದ್ವಿ, ಮಾನಸಿಕ ಗುಲಾಮಗಿರಿಯಿಂದ ಹೊರಬರುವ ಕೆಲಸ ಈಗ ಆಗ್ತಾ ಇದೆ. ಕ್ಷಮೆಯಲ್ಲಿ ವಿಕಾಸ್ ಪುತ್ತೂರ್ ಅವರು ಮಾತನಾಡ್ತಾ ಆರ್ಯ ಸಮಾಜ, ಲಿಂಗಾಯತ ಧರ್ಮ ಅವರಿಗೆ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲದೆ ಇರತಕ್ಕಂಥದನ್ನೆಲ್ಲ ತಂದ್ರು. ಹಿಂದೂ ಧರ್ಮ ನಮಗೆ ಸಂಬಂಧ ಇದೆ. ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಮತ ಧರ್ಮಗಳು ನಮಗೆ ಸಂಬಂಧ ಇದೆ, ನಮಗೆ ಸಂಬಂಧ ಇದೆ. ಅರ್ಥ ಆಯ್ತಲ್ಲ? ನಿಮ್ ಮಾತ್ರ ಸಂಬಂಧ ಇದೆಯಾ? ನೀವು ಮಾತಾಡಕ್ಕೆ ಉಮರ್ ಶರೀಫ್ ಅವರಿಗೆ ಅವ್ರ ಮುಸಲ್ಮಾನರ ಧರ್ಮದ ಮಾತಾಡ್ಲಿ, ಹಿಂದೂ ಧರ್ಮದ ಬಗ್ಗೆ ಅವ್ರ ಏನ್ ಮಾತಾಡ್ತೀನಿ. ಒಂದ್ ನಿಮಿಷ ಹಿಂದೂ ಡಿಎನ್ಎ ಒಳಗಿದ್ರೆ ನೀವು ಈ ರೀತಿ ಮಾತಾಡ್ತಾ ಇರ್ಲಿಲ್ಲ. ಒಂದೇ ಮಾತ್ರ ವಿರುದ್ಧ ಸ್ವತಂತ್ರ ಪೂರ್ವದಲ್ಲಿ ಒಂದೇ ಮಾತರಂ ಈ 6 ಸ್ಟಾಂಜಾಗಳು ಬಿಡಿ, ಒಂದೇ ಮಾತರಂ ಅನ್ನುವಂತ ಹೆಸರು ಅನ್ನುವಂತ ಆ 2 ಘೋಷ ಇದೆಯಲ್ಲ, ಅದೇ ಇವರಿಗೆ ವಿರುದ್ಧ ಆಗಿತ್ತು. ಮುಸ್ಲಿಂ ಲೀಗ್ ಒಂದೇ ಮಾತರಂಗೆ ವಿರುದ್ಧವಾಗಿ ಅಲ್ಲಾಹು ಅಕ್ಬರ್ ಅಂತ ಹೋದ್ರು. ಮಹಾತ್ಮ ಗಾಂಧೀಜಿ ಅವರು, ಈ ಕಾಂಗ್ರೆಸ್ನ ಕೆಲವರು ಆ ವಿಚಾರವಾಗಿ ಖ್ಯಾತೆ ಅಂತ ತೆಗಿತಾರೆ. ಅವರಿಗೆ ಅದು ಪ್ರವೋಕಿಂಗ್ ಅಂತ ಕಾಂಗ್ರೆಸ್ಗೆ ಅನ್ಸುತ್ತೆ. ಜವಾಹರ್ಲಾಲ್ ನೆಹರು ಅವಾಗ ಅದನ್ನು ವಿರೋಧ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಹಿಂದೂ ಧರ್ಮದಲ್ಲಿ ಹಿಂದೂ
ಪರಂಪರೆಯಲ್ಲಿ ಹುಟ್ಟಿದಂತ ಯಾವುದೇ ಮತಧರ್ಮಗಳಿಗೆ ಇದ್ರ ಆಕ್ಷೇಪ ಇರಲಿಲ್ಲ. ಮುಸಲ್ಮಾನರಿಗೆ ಮಾತ್ರ ಆಕ್ಷೇಪ ಇದ್ದಿದ್ದು ಒಂದೇ ಮಾತರಂ ಅನ್ನುವಂಥದ್ದು. ಸೊ ಆದ ಕಾರಣ ಇವತ್ತು ನಮ್ಮ ಹಿಸ್ಟಾರಿಕಲ್ ರಾಂಗ್ಸ್ ಯಾವ್ದಾಗಿದೆ ಅದನ್ನು ಕರೆಕ್ಟ್ ಮಾಡುವಂತ ವ್ಯವಸ್ಥೆಗಳು ಇವತ್ತು ಆಗ್ತಾ ಇದೆ. ಅದನ್ನು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮಾಡ್ತಾ ಇದೆ. ಸೊ ಅದು ಅವ್ರು ತಿಳ್ಕೊಳ್ಬೇಕು. ಸರ್, ಯಡಳ್ಳಿ ಅವರು ಈಗ ತುಷ್ಟೀಕರಣ ಅಂತ ಹೇಳುವಾಗ ಬಿಜೆಪಿ ಕಡೆಯಿಂದ ಬರುವ ಆಕ್ಷೇಪಗಳಂದ್ರೆ ಕೇವಲ ಒಂದೇ ಮಾತ್ರ ಅಲ್ಲ, ರಾಮ ಜನ್ಮಭೂಮಿ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ವಿರೋಧ ಮಾಡ್ತು. ಕಾರಣ ತುಷ್ಟೀಕರಣ. ಬೇರೆ ಎಲ್ಲ ಬಿಟ್ಟಾಕಿ ಹಿಂದೂ ವಿಚಾರನ ಕೈ ಹಾಕೋದ್ ಬೇಡ, ಶಾಬಾನು ತೀರ್ಪನ್ನೇ ವಿರೋಧ ಮಾಡ್ಲಿಕ್ಕೆ ಯಾಕೆ ಹೋದ್ರು? ಬೇಕಾಗಿದ್ದು ಮುಸ್ಲಿಂ ಅವರ ತುಷ್ಟೀಕರಣ, ಆ ಮೂಲಕ ಓಟ್ಗಳು. ಇದು ಯಾಕೆ ಕಾಣ್ತಾ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಹೀಗೆ ಓಪನ್ ಆಗಿ ಮಾಡ್ತಾ ಇರುವ ತುಷ್ಟೀಕರಣವನ್ನು ಕೂಡ ಒಪ್ಪದೇ ಇರ್ಲಿಕ್ಕೆ ಹೇಗೆ ಸಾಧ್ಯ? ಬಿಜೆಪಿಗರ ಪ್ರಶ್ನೆ. ಯಡಳ್ಳಿ ಸರ್, ನಾನು ಕಾಂಗ್ರೆಸ್ಸಿನ ಸಿದ್ಧಾಂತವನ್ನ ನಾನು ಇಲ್ಲಿ ಪ್ರತಿಪಾದನೆ ಮಾಡಕ್ ಬಂದಿಲ್ಲ. ಸರಿಯೇ, ನೀವು ತುಷ್ಟೀಕರಣ ಅನ್ನೋ ಪದವನ್ನು ಈ ಡಿಬೇಟ್ನಲ್ಲಿ ಮೊದಲು ಪ್ರಸ್ತಾಪ ಮಾಡಿದ್ರಿ. ಹಾಗಾಗಿ ನಿಮಗೆ ತುಷ್ಟೀಕರಣ ಮಾಡ್ತಾ ಇದ್ದಾರೆ. ಹಿಂದೂ ತುಷ್ಟೀಕರಣ, ಅವ್ರದ್ದೇನು ಮುಸ್ಲಿಂ ತುಷ್ಟೀಕರಣ ಮಾಡಿದ್ದು ತಪ್ಪೇ, ಹಿಂದೂ ತುಷ್ಟೀಕರಣ ಮಾಡಿದ್ರು ತಪ್ಪೇ. ನನಗೆ ಬೇಕಾಗಿರೋದು ಈ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ, ನಾವೆಲ್ಲ ಇದ್ದೀವಿ, ಬದುಕ್ತಾ ಇದ್ದೀವಿ. ಸಂವಿಧಾನ ಅನ್ನೋದು ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟದ್ದಲ್ಲ, ಜಾತಿ ಸಂಬಂಧಪಟ್ಟದ್ದಲ್ಲ, ಸಮುದಾಯಕ್ಕೆ ಸಂಬಂಧಪಟ್ಟದ್ದಲ್ಲ. ಸಂವಿಧಾನ ಅನ್ನೋದು ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಭಾರತೀಯನಿಗೆ ಸಂಬಂಧಪಟ್ಟದ್ದು. ಆದ್ದರಿಂದ ಅಲ್ಲಿ ಯಾವುದೇ ಧರ್ಮಕ್ಕೆ, ಯಾವುದೇ ಜಾತಿಗೆ, ಯಾವುದೇ ದೇವರಿಗೆ ಅವಕಾಶ ಇಲ್ಲ ಸಂವಿಧಾನದಲ್ಲಿ. ಹೌದು, ಅದು ಹೇಳ್ತಾ ಧರ್ಮ ನಿರಪೇಕ್ಷವಾಗಿರ್ತಕ್ಕಂಥದ್ದು ನಮ್ಮ ಸಂವಿಧಾನ. ಸೊ ಸಂವಿಧಾನ ಅಡಿಯಲ್ಲಿ ನಾವು ಯಾವುದೇ ದೇವರನ್ನಾಗಲಿ, ದೈವವನ್ನಾಗಲಿ ಅಥವಾ ಧರ್ಮವನ್ನಾಗಲಿ ನಾವು ಪ್ರತಿಷ್ಠಾಪನೆ ಮಾಡುವುದಿಲ್ಲ. ಸೊ ಆದ್ದರಿಂದ ಆಮೇಲೆ ಹೇರಿಕೆಯನ್ನ ಯಾವುದು ಒಪ್ಪೋದಿಲ್ಲ. ನನಗೆ ಬೇಕಾಗಿರೋದು ಬಹಳ ಮುಖ್ಯವಾಗಿ ನಾಡಗೀತೆ ಬಗ್ಗೆ ಮಾತಾಡಿದ್ರು. ನಾಡಗೀತೆಯಲ್ಲಿ ಯಾರಿದ್ರು ಅದು ಕನ್ನಡದ ನಾಡಗೀತೆ, ಕನ್ನಡಿಗರು ನಾವು ಹೇಳ್ತೀವಿ. ಇದು ಸಂಸ್ಕೃತವನ್ನ ತಂದು ಬೆಂಗಾಲಿಯನ್ನ ತಂದು ಬಿಟ್ಟು ಯಾರು ಹೇಳಿದ್ರೆ ಕನ್ನಡ ಒಂದು ಪದ ತೋರಿಸಿ ನನಗೆ, ಒಂದೇ ಮಾತರಂ ಅಲ್ಲಿ ಒಂದು ಪದ ತೋರಿಸಿ. ಒಂದು ಪದ ಅಲ್ಲ, ಅದು ಪೂರ್ತಿಯಾಗಿ ಕನ್ನಡದಲ್ಲಿ ನಾನು ಹೇಳ್ತಾ ಇರೋದು. ಸಂವಿಧಾನ ಅಂತಿಮ ಅಂತ ಹೇಳಿದ್ರಿ. ಸಂವಿಧಾನದ ಆಶಯದ ಕೇಳಿಸ್ಕೊಳ್ಳಿ. ಸಂವಿಧಾನದ ಆರ್ಟಿಕಲ್ 51 ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ಸಂವಿಧಾನದ ಆಶಯಗಳ ಅಡಿಯಲ್ಲೇನೆ ತಂದ ನಿಯಮ. ನಮ್ಮ ನ್ಯಾಷನಲ್ ಆಂಥಮ್ಗೆ ಎಷ್ಟು ಗೌರವಾಧಾರಗಳನ್ನ ಕೊಡ್ತೀವೋ ಅಷ್ಟೇ ಗೌರವಾಧಾರವನ್ನ ನಾವು ಒಂದೇ ಮಾತ್ರಮಗೂ ಕೊಡಬೇಕು. ಈಗ ಕೇಂದ್ರ ಸರ್ಕಾರ ತರ್ತಾ ಇರುವ ನಿಯಮ ಕೂಡ ಸಂವಿಧಾನದ ಆಶಯದ ಅಡಿಯಲ್ಲೇನೆ ಪೂರ್ಣ ಗೀತೆಯನ್ನ ಹಾಡಬೇಕು ಅಂತ ತರ್ತಿರುವಾಗ ಆಕ್ಷೇಪ ಯಾಕೆ? ಇಲ್ಲಿ ಎಲ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ವೇ ತರಲಾಗ್ತಾ ಇದೆ, ಎಲ್ಲಿ ಅನ್ಕಾನ್ಸ್ಟಿಟ್ಯೂಷನಲಿ ಈ 6 ಸ್ಟ್ಯಾನ್ಸ್ಗಳನ್ನು ಅಳವಡಿಸುವ ಪ್ರಯತ್ನ ಮಾಡಲಾಗ್ತಾ ಇದೆ? ಎಲ್ಲರಿಗೂ ಸಂಬಂಧಪಟ್ಟದ್ದು, ಒಂದು ಧರ್ಮಕ್ಕಲ್ಲ, ಒಂದು ದೇವರಿಗಲ್ಲ. ಅರ್ಥ ಆಯ್ತಾ? ನೀವು ಯಾವ್ದಾದ್ರು ಸ್ಟ್ಯಾಂಜಾ ತಂದ್ರೆ ಅಲ್ಲಿ ಒಂದು ಧರ್ಮದ, ಒಂದು ದೇವರಿಗೆ ಸಂಬಂಧಪಟ್ಟದಿರಬಾರ್ದು. ಅಲ್ಲ, ಅಲ್ಲಿರ್ತಕ್ಕಂಥ ಸ್ಟ್ಯಾಂಜಾ ಈಗ ಒಂದೇ ಮಾತರಮ್ಮನ್ನು ಎಲ್ಲರೂ ಒಪ್ಕೊಂಡಿದ್ದೇವೆ. ಅಲ್ಲಿರ್ತಕ್ಕಂಥ 2 ಸ್ಟ್ಯಾಂಜಾಗಳನ್ನು ಹೇಳ್ತಾನೆ ಬಂದಿದ್ದಾರೆ. ನೀವು ಗೇಟ್ ವೇ ಆಫ್ ಇಂಡಿಯಾದಲ್ಲಿ ಹೋದಾಗ ಅಲ್ಲಿ 98 ಲಕ್ಷ ಜನರ ಹೆಸರು ಇದೆಯಲ್ಲ, ಸ್ವತಂತ್ರ ತ್ಯಾಗ ಮಾಡಿದವರು, ಅಲ್ಲಿ 37,000 ಹೆಸರುಗಳು ಮುಸ್ಲಿಂ ಹೆಸರುಗಳಿರ್ತವೆ. ಅವರೆಲ್ಲರೂ ಸಹಿತ ಒಂದೇ ಮಾತರಂ ಹೇಳಿದ್ದಾರೆ, ಈ ದೇಶಕ್ಕೆ ಸ್ವತಂತ್ರ ತಂದಿದ್ದಾರೆ. ಇವ್ರೇನು ಕೂತಿದಾರಲ್ಲ, ಸ್ವಾತಂತ್ರ್ಯಕ್ಕಾಗಿ ಏನನ್ನೂ ಮಾಡಿಲ್ಲ. ಇವರು ಇವಾಗ ಮಾತಾಡ್ತಾ ಇದ್ದಾರೆ ಒಂದೇ ಮಾತರಂ ಬಗ್ಗೆ. ನೀವು ಹೊರಡ್ಲಿಕ್ಕೆ ಮುಂಚೆ ನನಗೆ ಕಳೆದಾಗಬೇಕಾಗಿರೋ ನಿಮ್ಮಿಂದ ಉತ್ತರ, ಪೂರ್ಣ ಗೀತೆಯನ್ನ ಹಾಡ್ಲಿಕ್ಕೆ ಆಕ್ಷೇಪ ಯಾಕೆ ಅಂತ ನಂದು ಪ್ರಶ್ನೆ. ಈಗಾಗಲೇ ಮೊದಲು ಇತ್ತು, ಒಂದೇ ಮಾತರಂ ಒಪ್ಪಿದ್ದಾರೆ, 2 ಸ್ಟ್ಯಾನ್ಜಾಗಳು ಇದ್ದಾವೆ, ಅವುಗಳು ಬರ್ತಾ ಇದ್ದಾವೆ. 2 ಸ್ಟ್ಯಾನ್ಜಾ ಅಲ್ಲ ಸರ್, ಇರೋದು 6 ಸ್ಟ್ಯಾನ್ಜಾಗಳು. 6 ಸ್ಟ್ಯಾನ್ಜಾಗಳು ಬೇಕಿಲ್ಲ. ಸಂವಿಧಾನದಲ್ಲಿ ನಾವು ದೇವರುಗಳ ಸ್ತುತಿಯನ್ನೇ ಒಪ್ಪೋದಿಲ್ಲ. ಈ ದೇಶದಲ್ಲಿ ಹಲವಾರು ಜಾತಿ ಧರ್ಮಗಳು ಸಹಿತ ಒಂದು ಧರ್ಮದ ಹೇಳಿಕೆಯನ್ನು ಒಪ್ಪೋದಿಲ್ಲ. ನಿಮ್ದು ಹಿಂದೂ ಧರ್ಮ, ನಿಮ್ದು ಹಿಂದೂ ಧರ್ಮ ನಿಮ್ದು ಅಲ್ಲ, ಸಂವಿಧಾನ ಧರ್ಮ ಅಲ್ಲ.